ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ವಿದ್ಯಾರ್ಥಿಗಳೇ, ಇವತ್ತು ಜನವರಿ 15, 2025ರಂದು ನಡೆದ ಇಂಟ್ರೊಡಕ್ಷನ್ ಟು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಸೆಕ್ 40 ಅಂಕಗಳ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ. ಎಲ್ಲ ವಿದ್ಯಾರ್ಥಿಗಳು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ ಐಕಾನನ್ನು ಆನ್ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾನು ನಿಮಗೆ ನೇರವಾದ ವಿಡಿಯೋಗಳ ಲಿಂಕನ್ನು ಕೊಡ್ತಾ ಬಂದಿದ್ದೀನಿ. ಆದರೆ ನೀವು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಐಕಾನನ್ನು ಆನ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಆ ವಿಡಿಯೋ ಲಭ್ಯ ಆಗ್ತದೆ, ನೀವು ಅದರ ಲಾಭವನ್ನು ಪಡೆದುಕೊಳ್ಳಬಹುದು. ಆ ಕಾರಣಕ್ಕಾಗಿ ಎಲ್ಲರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮರೆಯದೆ ನೋಟಿಫಿಕೇಷನ್ ಐಕಾನನ್ನು ಆನ್ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳೇ, ಬನ್ನಿ ಇವತ್ತು ನಡೆದ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ. ಪ್ರಶ್ನೆ ಸಂಖ್ಯೆ 1. ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಟ್ ಫಾರ್ ದ ಫಸ್ಟ್ ಟೈಮ್ ಇನ್. ಸಂವಿಧಾನ ರಚನಾ ಸಮಿತಿ ಮೊದಲ ಬಾರಿ ಎಲ್ಲಿ ಸಭೆ ಸೇರಿತ್ತು? ಸರಿಯಾದ ಉತ್ತರ ಆಪ್ಷನ್ ಬಿ, ನವದೆಹಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 2. ವೆನ್ ವಾಸ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಸ್ಟಾಬ್ಲಿಷ್ಡ್? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ರಚನೆ ಯಾವಾಗ ಆಯಿತು? ಆಪ್ಷನ್ ಎ 1885, 1885ರಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 3. ವಿಚ್ ಆ್ಯಕ್ಟ್ ಪ್ರೊವೈಡೆಡ್ ಇಂಡಿಯಾ ಟು ಬಿಕಮ್ ಆನ್ ಇಂಡಿಪೆಂಡೆಂಟ್ ಸ್ಟೇಟ್? ಯಾವ ಶಾಸನ ಅಡಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಇಂಡಿಯನ್ ಇಂಡಿಪೆಂಡೆಂಟ್ ಆ್ಯಕ್ಟ್ 1947, ಭಾರತ ಸ್ವತಂತ್ರ ಶಾಸನ 1947. ನೆಕ್ಸ್ಟ್ ಕ್ವಶನ್ ನಂಬರ್ 4. ಹೂ ವಾಸ್ ದ ಚೇರ್ಮನ್ ಆಫ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ? ಭಾರತ ಸಂವಿಧಾನ ರಚನಾ ಸಮಿತಿ ಚೇರ್ಮನ್ ಯಾರಾಗಿದ್ದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್, ಭಾರತದ ಸಂವಿಧಾನವು ಡ್ಯಾಶ್ ಆಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ರಿಟನ್, ಲಿಖಿತ. ನೆಕ್ಸ್ಟ್ ಕ್ವಶನ್ ನಂಬರ್ 6. ಸೆಕ್ಯುಲರ್ ಆ್ಯಂಡ್ ದ ಸೋಷಿಯಲಿಸ್ಟಿಕ್ ಟರ್ಮ್ಸ್ ವೇರ್ ಆ್ಯಡೆಡ್ ಟು ದಿ ಕಾನ್ಸ್ಟಿಟ್ಯೂಷನ್ ಬೈ ಡ್ಯಾಶ್ ಅಮೆಂಡ್ಮೆಂಟ್? ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಸಂವಿಧಾನಕ್ಕೆ ಡ್ಯಾಶ್? ಸರಿಯಾದ ಉತ್ತರ ಆಪ್ಷನ್ ಡಿ, 42, 42ನೇ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್, ಭಾರತದ ಸಂವಿಧಾನವು ಡ್ಯಾಶ್ ಆಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್, ಮೇಲಿನ ಎಲ್ಲವೂ. ನೆಕ್ಸ್ಟ್ ಕ್ವಶನ್ ನಂಬರ್ 8. ದ ಮಿನಿಮಮ್ ಏಜ್ ಫಾರ್ ವೋಟಿಂಗ್ ಇನ್ ಇಂಡಿಯಾ? ಭಾರತದಲ್ಲಿ ಮತದಾನಕ್ಕೆ ಕನಿಷ್ಠ ವಯಸ್ಸು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 18. ಕ್ವಶನ್ ನಂಬರ್ 9. ಬೈಕ್ಯಾಮ್ರಲ್ ಲೆಜಿಸ್ಲೇಚರ್ ಮೀನ್ಸ್, ದ್ವಿಸದನ ಶಾಸಕಾಂಗವೆಂದರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಲೆಜಿಸ್ಲೇಚರ್ ವಿತ್ 2 ಹೌಸಸ್, 2 ಸದನಗಳನ್ನು ಹೊಂದಿರುವ ಶಾಸಕಾಂಗ. ನೆಕ್ಸ್ಟ್ ಕ್ವಶನ್ ನಂಬರ್ 10. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ರಿಕಗ್ನೈಸಸ್? ಭಾರತದ ಸಂವಿಧಾನವು ಇವುಗಳಲ್ಲಿ ಯಾವುದನ್ನು ಮನ್ನಿಸುತ್ತದೆ? ವಿದ್ಯಾರ್ಥಿಗಳೇ, ಗಮನ ಕೊಟ್ಟು ಇದಕ್ಕೆ ಆನ್ಸರ್ ಮಾಡಬೇಕು. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಆಲ್ ರಿಲಿಜಿಯಸ್, ಎಲ್ಲ ಧರ್ಮಗಳು. ಭಾರತ ಎಲ್ಲ ಧರ್ಮಗಳಿಗೆ ಮನ್ನಣೆಯನ್ನು ನೀಡಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 11. ವೆನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೇಮ್ ಇನ್ ಟು ಫೋರ್ಸ್? ಭಾರತದ ಸಂವಿಧಾನ ಎಂದು ಜಾರಿಗೆ ಬಂತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 26 ಜನವರಿ 1950, 26 ಜನವರಿ 1950, 26/1/1950. ಕ್ವಶನ್ ನಂಬರ್ 12. ವಿಚ್ ಕಮಿಷನ್ ರಿಕಮೆಂಡೆಡ್ ಇಂಡಿಯಾ ಟು ಹ್ಯಾವ್ ಇಟ್ಸ್ ಕಾನ್ಸ್ಟಿಟ್ಯೂಷನ್? ಭಾರತ ಸಂವಿಧಾನ ಹೊಂದಬೇಕೆಂದು ಯಾವ ಆಯೋಗ ಶಿಫಾರಸು ಮಾಡಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕ್ಯಾಬಿನೆಟ್ ಕಮಿಷನ್, ಕ್ಯಾಬಿನೆಟ್ ಆಯೋಗ. ನೆಕ್ಸ್ಟ್ ಕ್ವಶನ್ ನಂಬರ್ 13. ಹೌ ಮೆನಿ ಆರ್ಟಿಕಲ್ಸ್ ವೇರ್ ದೇರ್ ಇನ್ ದ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್? ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿದ್ದವು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 395, 395. ನೆಕ್ಸ್ಟ್ ಕ್ವಶನ್ ನಂಬರ್ 14. ಹೂ ಈಸ್ ಅಥರೈಸ್ಡ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್? ಭಾರತದ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ? ಆಪ್ಷನ್ ಬಿ, ಪಾರ್ಲಿಮೆಂಟ್, ಸಂಸತ್ತು. ಕ್ವಶನ್ ನಂಬರ್ 15. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿರೈವ್ಸ್ ಇಟ್ಸ್ ಅಥಾರಿಟಿ ಫ್ರಮ್? ಭಾರತದ ಸಂವಿಧಾನ ಇವುಗಳಲ್ಲಿ ಯಾವುದರಿಂದ ಅಧಿಕಾರ ಪಡೆಯುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಪೀಪಲ್ ಆಫ್ ಇಂಡಿಯಾ, ಪ್ರಜೆಗಳು. ಕ್ವಶನ್ ನಂಬರ್ 16. ರಿಪಬ್ಲಿಕ್ ಮೀನ್ಸ್, ಗಣರಾಜ್ಯವೆಂದರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಹೆಡ್ ಆಫ್ ದಿ ಸ್ಟೇಟ್ ಈಸ್ ಎಲೆಕ್ಟೆಡ್, ರಾಷ್ಟ್ರದ ಮುಖ್ಯಸ್ಥ ಪ್ರಜೆಗಳಿಂದ ಚುನಾಯಿತ. ಕ್ವಶನ್ ನಂಬರ್ 17. ದ ಟರ್ಮ್
ವಿ ದ ಪೀಪಲ್ ಇಂಡಿಕೇಟ್ಸ್. ಭಾರತದ ಪ್ರಜೆಗಳಾದ ನಾವು ಏನನ್ನು ಸೂಚಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸೋರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಮೂಲ ಅಧಿಕಾರ ಅಥವಾ ಆಧಾರ. ನೆಕ್ಸ್ಟ್ ಕ್ವಶನ್ ನಂಬರ್ 18. ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಈಸ್ ಬಾರೋಡ್ ಫ್ರಾಮ್ ವಿಚ್ ಕಂಟ್ರಿ? ಸಂಸದೀಯ ಮಾದರಿಯ ಸರ್ಕಾರವನ್ನು ಯಾವ ರಾಷ್ಟ್ರದಿಂದ ಪಡೆದುಕೊಳ್ಳಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಬ್ರಿಟನ್. ಕ್ವಶನ್ ನಂಬರ್ 19. ವೆದರ್ ಪ್ರಿಯಾಂಬಲ್ ಈಸ್ ದ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ಪೂರ್ವ ಪೀಠಿಕೆ ಸಂವಿಧಾನದ ಭಾಗವೇ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಎಸ್, ಹೌದು. ಕ್ವಶನ್ ನಂಬರ್ 20. ಹೌ ಮೆನಿ ಡೇಸ್ ವೇರ್ ಟೇಕನ್ ಟು ಡ್ರಾಪ್ ದಿ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಭಾರತದ ಸಂವಿಧಾನ ರಚಿಸಲು ಎಷ್ಟು ಸಮಯ ತಗುಲಿದೆ? ಆಪ್ಷನ್ ಎ 2 years 11 months 18 days, 2 ವರ್ಷ 11 ತಿಂಗಳು 18 ದಿನ. ಕ್ವಶನ್ ನಂಬರ್ 21. ಎಲ್ಲ ವಿದ್ಯಾರ್ಥಿಗಳು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಐಕಾನನ್ನು ಆನ್ ಮಾಡಿಕೊಳ್ಳಿ. ನಿಮಗೆ ದ್ವಿತೀಯ ಸೆಮಿಸ್ಟ್ರಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಪ್ರಶ್ನೆ ಪತ್ರಿಕೆಗೆ ಸಹಾಯಕವಾಗುವಂತೆ ಅಥವಾ ಸಿಲೆಬಸ್ಗೆ ತಕ್ಕಂತೆ ಮತ್ತೆ ವಿಡಿಯೋಗಳನ್ನು ಮಾಡಿ ನಿಮಗೆ ತಲುಪಿಸ್ತೇನೆ. ಕ್ವಶನ್ ನಂಬರ್ 21. ಇಂಡಿಯನ್ ಸಿಟಿಸನ್ಸ್ ಎಂಜಾಯ್ ಹೌ ಮೆನಿ ಸಿಟಿಸನ್ಶಿಪ್ಸ್? ಭಾರತದ ನಾಗರಿಕರು ಎಷ್ಟು ನಾಗರಿಕತ್ವ ಅನುಭವಿಸುತ್ತಾರೆ? ಆಪ್ಷನ್ ಸಿ, ಸಿಂಗಲ್, ಏಕ. ಕ್ವಶನ್ ನಂಬರ್ 22. ಬೆಸ್ಟ್ ಎಕ್ಸಾಂಪಲ್ ಫಾರ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಈಸ್? ಅಲಿಖಿತ ಸಂವಿಧಾನಕ್ಕೆ ಅತ್ಯುತ್ತಮ ಉದಾಹರಣೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬ್ರಿಟನ್, ಇಂಗ್ಲೆಂಡ್. ಕ್ವಶನ್ ನಂಬರ್ 23. ಕಾನ್ಸ್ಟಿಟ್ಯೂಷನ್ ಮೀನ್ಸ್? ಸಂವಿಧಾನ ಎಂದರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಫಂಡಮೆಂಟಲ್ ಲಾ ಆಫ್ ದಿ ಲ್ಯಾಂಡ್, ರಾಷ್ಟ್ರದ ಮೂಲಭೂತ ಕಾನೂನು. ಕ್ವಶನ್ ನಂಬರ್ 24. ದ ಆಬ್ಜೆಕ್ಟಿವ್ ಆಫ್ ಸೋಷಲಿಸಮ್ ಈಸ್? ಸಮಾಜವಾದಿ ತತ್ವದ ಮೂಲ ಉದ್ದೇಶ. ವಿದ್ಯಾರ್ಥಿಗಳೇ ಇದಕ್ಕೆ ಗಮನ ಕೊಟ್ಟು ಉತ್ತರವನ್ನು ಬರೀರಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸೋಷಿಯಲ್ ಈಕ್ವಾಲಿಟಿ, ಸಾಮಾಜಿಕ ಸಮಾನತೆ. ಕ್ವಶನ್ ನಂಬರ್ 25. ವಿಚ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ಸ್ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? ಸಂವಿಧಾನದ ಯಾವ ಭಾಗವು ಗುರಿ ಮತ್ತು ಉದ್ದೇಶಗಳನ್ನು ಘೋಷಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಪ್ರಿಯಾಂಬಲ್, ಪೂರ್ವ ಪೀಠಿಕೆ. ಕ್ವಶನ್ ನಂಬರ್ 26. ವಿಚ್ ಫಾರ್ಮ್ ಆಫ್ ಡೆಮೋಕ್ರಸಿ ಈಸ್ ಇನ್ ಇಂಡಿಯಾ? ಭಾರತದಲ್ಲಿ ಯಾವ ಪದ್ಧತಿಯ ಪ್ರಜಾಪ್ರಭುತ್ವ ಇದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪಾರ್ಲಿಮೆಂಟರಿ, ಸಂಸದೀಯ. ಕ್ವಶನ್ ನಂಬರ್ 27. ವೆದರ್ ಸ್ಟೇಟ್ ಕ್ಯಾನ್ ಕಂಟ್ರೋಲ್ ಲಿಬರ್ಟಿ ಇನ್ ಇಂಡಿಯಾ? ಭಾರತದಲ್ಲಿ ಸ್ವಾತಂತ್ರ್ಯವನ್ನು ಸರ್ಕಾರ ನಿಯಂತ್ರಿಸುತ್ತದೆಯೇ? ವಿದ್ಯಾರ್ಥಿಗಳೇ ಈ ಪ್ರಶ್ನೆ ಬಹಳಷ್ಟು ಗೊಂದಲವನ್ನು ಸೃಷ್ಟಿ ಮಾಡ್ತದೆ. ಆದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಇಲ್ಲ, ಸರ್ಕಾರ ನಿಯಂತ್ರಣ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಸರ್ಕಾರವೂ ಕೂಡ ಸಂವಿಧಾನದ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ. ಕ್ವಶನ್ ನಂಬರ್ 28. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್? ಭಾರತದ ಸಂವಿಧಾನವು? ರೈಟ್ ಆನ್ಸರ್ ಈಸ್ ಸಿ, ಮಿಕ್ಸ್ಚರ್ ಆಫ್ ಬೋತ್, ಎರಡರ ಮಿಶ್ರಣ. 29. ಫ್ರೆಟರ್ನಿಟಿ ಮೀನ್ಸ್? ಆಪ್ಷನ್ ಎ, ಸ್ಪಿರಿಟ್ ಆಫ್ ಬ್ರದರ್ಹುಡ್, ಸಹೋದರತ್ವ. ನೆಕ್ಸ್ಟ್ ಕ್ವಶನ್ ನಂಬರ್ 30. ಅನ್ಟಚಬಿಲಿಟಿ ಈಸ್ ಅಸೋಸಿಯೇಟೆಡ್ ವಿತ್ ದ ಡ್ಯಾಶ್ ಇನ್ಇಕ್ವಾಲಿಟಿ? ಅಸ್ಪೃಶ್ಯತೆಯು ಅಸಮಾನತೆಯನ್ನು ಸೂಚಿಸುತ್ತದೆ. ಯಾವ ಥರದ ಅಸಮಾನತೆಯನ್ನು ಸೂಚಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಸಾಮಾಜಿಕ. ವಿದ್ಯಾರ್ಥಿಗಳೇ ಗಮನ ಕೊಟ್ಟು ಕೇಳಿ. ಇಲ್ಲಿವರೆಗೆ ನಾನು ನಿಮಗೆ ಸೀರೀಸ್, ಮಲ್ಟಿಪಲ್ ಚಾಯ್ಸ್ ಸೀರೀಸನ್ನು ಮಾಡಿಕೊಡ್ತಾ ಬಂದಿದೆ. ಈ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ನ 4 ಸೀರೀಸನ್ನು ಕೊಟ್ಟಿದೆ. ಅದರಲ್ಲಿ 18ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಬಂದಿದ್ದಾವೆ. ಹಾಗೂ ಚಾನಲನ್ನು ನೀವು ವೀಕ್ಷಿಸಿದ್ದೇ ಆದರೆ ಬಹುತೇಕ ಎಲ್ಲ ಪ್ರಶ್ನೆಗಳು, 1-2 ಹೊರತುಪಡಿಸಿ ಎಲ್ಲ ಪ್ರಶ್ನೆಗಳು ಆಲ್ರೆಡಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ MCQ ಸೀರೀಸಲ್ಲಿ ಸಾಲ್ವ್ ಮಾಡಲಾಗಿದೆ. ಚಾನಲಲ್ಲಿ ವೀಕ್ಷಿಸಿದವರು ಇವತ್ತು ಎಲ್ಲ ಅಂಕಗಳನ್ನು ಪಡೆದುಕೊಳ್ತಾ ಇದ್ದೀರಿ. ಆ ಕಾರಣಕ್ಕಾಗಿ ಚಾನಲನ್ನು ನೀವು ನೋಡ್ತಾ ಇದ್ದರೆ ನಿಮಗೆ ಅಪ್ಡೇಟ್ ಸಿಗ್ತಾ ಹೋಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 30. ಅನ್ಟಚಬಿಲಿಟಿ ಈಸ್ ಅಸೋಸಿಯೇಟೆಡ್ ವಿತ್ ಡ್ಯಾಶ್ ಇನ್ಇಕ್ವಾಲಿಟಿ, ಸೋಷಿಯಲ್. ಕ್ವಶನ್ ನಂಬರ್ 31. ದ ಫಸ್ಟ್ ಮೀಟಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವಾಸ್ ಹೆಲ್ಡ್ ಆನ್? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, December 9, 1946, ಆಪ್ಷನ್ ಬಿ. ಕ್ವಶನ್ ನಂಬರ್ 32. ಸಂವಿಧಾನವು ಡ್ಯಾಶ್ ನಿರ್ಧರಿಸುತ್ತದೆ? ದ ಕಾನ್ಸ್ಟಿಟ್ಯೂಷನ್ ಡಿಟರ್ಮೈನ್ಸ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮೇಲಿನ ಎಲ್ಲವು. ಕ್ವಶನ್ ನಂಬರ್ 33. ಹೂ ಇಸ್ ದ ಆರ್ಕಿಟೆಕ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್?
Right answer is option C, Dr. B.R. Ambedkar. Question number 34. The Constitution of India is framed by ಭಾರತದ ಸಂವಿಧಾನ ರಚನೆ ಮಾಡಿದ್ದು ಆಪ್ಷನ್ ಬಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಂವಿಧಾನ ರಚನಾ ಸಭೆ. Question number 35. Who said democracy is a government by the people, of the people and for the people? Right answer is option A, Abraham Lincoln. Question number 36. Right answer is ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ right to liberty is the right in India, it's a fundamental right. Question number 37. Right answer is option A, part 4. Question number 38. Right answer is option D, none of the above, ಮೇಲಿನ ಯಾವುದೂ ಅಲ್ಲ. Question number 39. Right answer is option D, president, ರಾಷ್ಟ್ರಪತಿ. And question number 40 is right answer option A, ಆಧಾರ್ ಕಾರ್ಡ್. ಇಟ್ಸ್ ನಾಟ್ ಎ ಎಲೆಕ್ಟ್ರಲ್ ರಿಫಾರ್ಮ್, ಆಧಾರ್ ಕಾರ್ಡ್. ವಿದ್ಯಾರ್ಥಿಗಳೇ, ಸಮಯವನ್ನು ತೆಗೆದುಕೊಳ್ಳದೆ ಬೇಗ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಎಷ್ಟು ಅಂಕಗಳು ನಿಮ್ಗೆ ಬರ್ತವೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಳ್ಳಿ. ಹಾಗೂ ಮುಂದಿನ ಸೆಕೆಂಡ್ ಸೆಮಿಸ್ಟ್ರಿಗೆ ನಿಮಗೆ ಈಗಲೇ ಆಲ್ ದ ಬೆಸ್ಟನ್ನು ಹೇಳ್ತಾ ಸತತವಾಗಿ ವಿಡಿಯೋಗಳನ್ನು ನೋಡ್ತಾ ಇರಿ. ನಮ್ಮ ಚಾನಲಲ್ಲಿ ಇರುವಂತಹ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ MCQ ಸೀರೀಸಿನ ಎಲ್ಲ ವಿಡಿಯೋಗಳನ್ನು ನೋಡಿದ್ದಾದರೆ ನೀವು ಸೆಕೆಂಡ್ ಸೆಮಿಸ್ಟ್ರಲ್ಲಿ ಕೂಡ ಉತ್ತಮ ಅಂಕಗಳನ್ನು ಪಡೆದುಕೊಳ್ಬೋದು. ಹಾಗೂ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ಕೂಡ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.